ಗುಡಿದೇವಿ ಜಾತ್ರಾ ನಿಮಿತ್ತ ಪುರುಷರ ಕಬಡ್ಡಿ ಪಂದ್ಯಾವಳಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿನಗುಂಡಿ ಗ್ರಾಮದ ಗ್ರಾಮ ದೇವತೆ ಗುಡಿದೇವಿ ಜಾತ್ರಾ ಮಹೋತ್ಸವವು ಜರುಗಿತು. ಈ ಜಾತ್ರೆಯ ಅಂಗವಾಗಿ ಏಪ್ರಿಲ್ 26ರಂದು ಪುರುಷರ 58 ಕೆಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಪಿಎಂಕೆ ಹಾಗೂ ಎಸ್ಎಂಕೆ ಸಂಘಟನೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಪಿಎಂಕೆಎಸ್ಎಂಕೆ ಅಂದರೆ ಯಾರಿಗಾದರೂ ಅರ್ಥವಾಗುವುದು ಕಠಿಣ. ಪಿಎಂಕೆ ಅಂದರೆ ಪರಶುರಾಮ್ ಕಾಂಬಳೆ ಹಾಗೂ ಎಸ್ಎಂಕೆ ಸೂರಜ್ ಕುಡ್ರಾಣಿ ಜಮಖಂಡಿ ತಾಲೂಕಿನಲ್ಲಿ ಎಲ್ಲೆಡೆ ಜೋಡೆತ್ತುಗಳಂತಾನೆ ಖ್ಯಾತಿಯನ್ನು ಪಡೆದು ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ದಿನನಿತ್ಯದ ಕೆಲಸದ ಜೊತೆಗೆ ಸಮಾಜಕ್ಕೆ ಹಾಗೂ ಒಳ್ಳೆಯ ಕೆಲಸಕ್ಕೆ ದೇವರ ಕಾರ್ಯಗಳಿಗೆ ಹೆಚ್ಚಿನ ಒಲವನ್ನು ತೋರ್ತಾರೆ. ಎಂಥವರಿಗಾದರೂ ಇವರ ಸ್ನೇಹ ನೋಡಿ ಹೊಟ್ಟೆ ಕಿಚ್ಚು ಪಡುವುದಂತೂ ಗ್ಯಾರಂಟಿ. ಅಷ್ಟು ಬಲವಾಗಿದೆ ಈ ಸ್ನೇಹ ಶಾಶ್ವತ ಹೀಗೆ ಇರಲಿ ಎಂಬುದೇ ಅಭಿಮಾನಿಗಳ ಹಾಗೂ ಸ್ನೇಹಿತರ ಆಸೆಯಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪರಮ ಪೂಜ್ಯ ವೇದಮೂರ್ತಿ ಬಬಲಾದಿ ಮೂಲಮಠದ ಪೂಜ್ಯರು, ಅಭಿನವ ಮಹಾರಾಜರು, ಪಿಎಸ್ಆರ್ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷರು ಪ್ರಶಾಂತ್ ರಜಪೂತ್ ಹಾಗೂ ಪದಾಧಿಕಾರಿಗಳು ಆಗಮಿಸಿ ಜಾತ್ರೆಗೆ ಮೆರುಗು ತಂದರು. ನಂತರ ಪಿಎಸ್ಆರ್ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು. ಬ್ಯೂರೋ ರಿಪೋರ್ಟರ್, ಮಹಾಯುಧ ನ್ಯೂಸ್, ಬಾಗಲಕೋಟೆ. ಎಲ್ಲ ಅತಿಥಿ ಮಹೋದಯರು ಕೂಡ ಇಲ್ಲಿ ಮೈದಾನದಲ್ಲಿ ನಿಂತುಕೊಳ್ಳಬೇಕು. ಒಂದು ರಾಷ್ಟ್ರಗೀತೆ ಆದ ನಂತರ ಎಲ್ಲ ಅತಿಥಿ ಮಹೋದಯರು ವೇದಿಕೆಯನ್ನು ಅಲಂಕರಿಸಿರುವಂತೆ ಈಗ ಟಾಸ್ಗೆ 2 ತಂಡಗಳ ನಾಯಕರು ಆಗಮಿಸಬೇಕು. ಟಾಸ್ ಅನ್ನ ಕಟ್ಮರಿ ಅಜ್ಜಾರ್ ಮತ್ತು ಬಬಲಾದಿ ಅಜ್ಜನ್ ಅವರ ಜೊತೆಯಾಗಿ ಪ್ರಶಾಂತ್ ಕೂಡ ಜೊತೆಯಾಗಿ ಪರಶುರಾಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಟಾಸ್ ಆದ ನಂತರ ಪ್ರತಿಯೊಂದು ಪಂದ್ಯಾವಳಿಯಲ್ಲಿ ಫೈನಲ್ನಲ್ಲಿ ನಡೆಯುವಂತಹ ಒಂದು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವುದು ಒಂದು ಸಂಪ್ರದಾಯ. ಅದು ಕೂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಗ್ಯಾಲರಿ ಮೇಲಿರುವಂತಹ ಎಲ್ಲ ನನ್ನ ಕ್ರೀಡಾ ಪ್ರೇಮಿಗಳು ಮತ್ತು ಗ್ರಾಮಸ್ಥರು ಎದ್ದು ಈ ಗೌರವ ವಂದನೆಯನ್ನು ಸಲ್ಲಿಸಬೇಕಾಗಿದೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಎರಡು ತಂಡಗಳು ಅತ್ಯಂತ ಕಠಿಣ ಪರಿಶ್ರಮದಿಂದ ಬಂದಿದ್ದು ಫೈನಲ್ಗೆ ಬಂದಿದ್ದೀರಿ. ನಿಮ್ಮಲ್ಲಿ ಯಾರ ಗೆದ್ದರೂ ಕೂಡ ನಮಗೆ ಸಂತೋಷನೇ, ಸೋತರೂ ಕೂಡ ನೀವೇನು ಹಳ್ಳಿ ಮಾಡ್ಕೊಬಾರ್ದು. ಯಾಕಂದರೆ ಸೋಲು ಗೆಲುವಿನ ಮೆಟ್ಟಿಲು. ಇಲ್ಲಿ ಕಲಿತಂಥ ಪಾಠಗಳನ್ನು ಮುಂದಿನ ಪಂದ್ಯಾವಳಿಗಳಲ್ಲಿ ನೀವು ಒಂದು ಉತ್ತಮವಾದಂಥ ಸರಿಯನ್ನು ಮಾಡಿಕೊಂಡು ಅಲ್ಲಿ ವಿಜೇತರಾಗಲಿ ಅಂತ ಹಾರೈಸ್ತಾ, ನಮಗೆ ಪಂದ್ಯಾವಳಿಗಳು ಅತ್ಯಂತ ಪ್ರಮುಖವಾಗಿರುವಂಥದ್ದು. ನಮ್ಮ ಇನ್ನು ಅಂಪೈರ್ ಆಗಿ ನ್ಯಾಮಗೌಡ ಸರ್ ಅಂತ ನಮಗೆ ಬೆನ್ನೆಲುಬು ಅವರು. ನಮ್ಮ ಊರಾಗ ಯಾವ ಟೂರ್ನಮೆಂಟ್ ನೋಡಿದ್ರು ನ್ಯಾಮಗೌಡ ಸರ್ ಫಿಕ್ಸ್.